ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್. ಮಲೆ ಮಹದೇಶ್ವರನ ಬೆಟ್ಟಕ್ಕೆ ತಾಳ್ಬೆಟ್ಟದಿಂದ ಪಾದಯಾತ್ರೆ ಮಾಡೋಣ ಅಂದ್ಬಿಟ್ಟು ಹೊರಟ್ವಿ. ತಾಳ್ಬೆಟ್ಟದಲ್ಲಿ ಇಳಿದು ಅಲ್ಲಿ ಊಟ ಕೊಡ್ತಾಯಿದ್ರು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ತಂಪೊತ್ತಾದ್ಮೇಲೆ ಒಂದು 3 ಗಂಟೆ ಮೇಲೆ ಹೊರಡೋಣ ಅಂದ್ಬಿಟ್ಟು ರೆಸ್ಟ್ ಮಾಡಿ ಹೊರಟ್ವಿ. ರೋಡಲ್ಲಿ ಹೋದರೆ 3-4 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಅದೇ ಕಾಲ್ದಾರಿಲಾದ್ರೆ 3-4 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು 3-4 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಕಾಲ್ದಾರಿಲೇ ಹೊರಟ್ವಿ. ತುಂಬ ಬಿಸಿಲಿತ್ತು. ಮಾದಪ್ಪನ ಪೊರ್ಸೆ ಅಂದರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಹೋಗೋ ಜನ ಪೊರ್ಸೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ಪೊರ್ಸೆಗೆ ಕೆಲವು ಭಕ್ತಾದಿಗಳು ಹೋಗೋ ಪೊರ್ಸೆಗೆ ಅವ್ರವ್ರ ಕೈಲಿ ಏನೇನಾಗುತ್ತೋ ಮಜ್ಜಿಗೆ, ಪಾನಕ, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಇನ್ನೂ ಏನೇನು ಆರಿಸ್ಕೊಂಡಿರ್ತೋ ಅವೆಲ್ಲ ಕೊಡ್ತಾಯಿದ್ರು. ಅವೆಲ್ಲ ಹಾಗೆ ಈಸ್ಕೊಂಡು ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಡ್ಕೊಂಡು ಹೊರಟ್ವಿ. ಇದು ರಂಗನತಿಟ್ಟು ಅಥವಾ ರಂಗನೊಡ್ಡು ಅಂತಾರೆ. ಅಲ್ಲಿ ಕಜಾಯ ಮಣೆ ಏನೋ ಹಾಕ್ಸಿದ್ರು, ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಲ್ಲೂ ಕೂಡ ಮೊಸರನ್ನ ಕೊಡ್ತಾಯಿದ್ರು. ಹಾಗೆ ತಿನ್ಕೊಂಡು ಹೊರಟ್ವಿ. ಸ್ವಲ್ಪ ಹೊತ್ತು ರೋಡಲ್ಲಿ ರಂಗನೊಡ್ಡು ಆದಮೇಲೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ರೋಡಲ್ಲಿ ಹೋದೋ. ಅದಾದಮೇಲೆ ಮತ್ತೆ ಕಾಲ್ದಾರಿಲೇ ಹೊರಟ್ವಿ. ಅಲ್ಲಿ ತುಂಬ ಕಲ್ಲುಗಳೆಲ್ಲ ಹಾಕಿದ್ದಾರೆ. ಈಗ ಮೊದಲೆಲ್ಲ ಕಲ್ಲುಗಳಿರಲಿಲ್ಲ, ಈ ಕಲ್ಲುಗಳೆಲ್ಲ ಹಾಕಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಕಾಲ್ದಾರಿಲಿ ಹೋಗೋದಕ್ಕೂ. ದೂರದಿಂದ ಮಾದಪ್ಪನ ಸ್ಟ್ಯಾಚು ಮತ್ತು ಆಗಲೇ ಗೋಪುರ ಕಾಣ್ತಾಯಿತ್ತು. ಇದು ಅವ್ರ ಹೊಟ್ಟೆಪಾಡಿಗೋಸ್ಕರ ಈ ಥರ ಹಗ್ಗದ ಮೇಲೆಲ್ಲ ನಡ್ಕೊಂಡು ಏನೋ ಒಂದು ಮಾಡ್ತಾಯಿದ್ರು. ಹತ್ರ ಮಾದಪ್ಪನ ಬೆಟ್ಟದ ಹತ್ರ ಬಂದ್ವಿ. ದೂರದಿಂದ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಒಂದು ವಾರದಿಂದ ನೀವೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಪಾದಯಾತ್ರೆ ಬರೋರಿಗೆ ಸಪ್ರೇಟ್ ಲೈನ್ ಅಂತ ಅಲ್ಲಿ ಬೋರ್ಡ್ ಹಾಕಿ ಬರೆದಿದ್ರು. ಸೊ ನಾವು ಅಲ್ಲೇ ಹೊರಟ್ವಿ. ಸುತ್ತಮುತ್ತ ಎಲ್ಲ ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದಷ್ಟು ದೂರದಿಂದ ಇದನ್ನ ಲೈಟಿಂಗ್ಸ್ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಿದರು. ಹಾಗೆ ಹತ್ತತ್ರ ಹೋಗ್ತಾ ಅಲ್ಲಿ ಕಲ್ಯಾಣಿ ಇದೆಯಲ್ಲ, ಕಲ್ಯಾಣಿ ಹತ್ರನೂ ಅಷ್ಟೇ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಲ್ಲ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮುಂದೆ ಬನ್ನಿ, ಅದು ಕಲ್ಯಾಣಿದು ವಿಡಿಯೋ ಸ್ವಲ್ಪ ಮಾಡಿದ್ದೀನಿ, ಕಾಣುತ್ತೆ. ತುಂಬ ಜನ ಇದ್ರು, ನೋಡ್ಬೋದು. ಅಲ್ಲಿ ಕಲ್ಯಾಣಿ ಹತ್ರನೂ ಲೈಟಿಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಲ್ಕೊಳ್ಳೋಕ್ಕೆ ಜಾಗ ಇಲ್ದಷ್ಟು ಆಲ್ರೆಡಿ ಎಲ್ಲರೂ ತುಂಬ ಜನ ಜಾಗಗಳು ಇಟ್ಕೊಂಡ್ಬಿಟ್ಟಿದ್ರು. ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ಬಂದಾದಮೇಲೆ ಎಲ್ಲಿ ಮಲ್ಕೊಳ್ಳೋಕ್ಕೆ ಅಂತ ಜಾಗ ಹುಡುಕ್ತಾ ಇದ್ವಿ. ಯಾಕಂದರೆ ಅಷ್ಟು ಜನ ಅಲ್ಲಿ ಆಲ್ರೆಡಿ ಇದ್ದರು, ಜಾಗನೇ ಇರಲಿಲ್ಲ ಅಷ್ಟು. ಎಲ್ಲ ಕಡೆಯೂ ಮಲ್ಕೊಂಡ್ಬಿಟ್ಟಿದ್ರು, ಮಲ್ಕೊಳ್ಳೋಕ್ಕೆಲ್ಲ ಹಾಸ್ಕೊಂಡಿದ್ರು. ನಾವು ಕೂಡ ನೈಟ್ ಅಲ್ಲೇ ಇದ್ದು ಬೆಳಗಿನ ಜಾವ 4 ಗಂಟೆಗೆ ಎದ್ದು 4:15 ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡು ಮತ್ತೊಮ್ಮೆ ದರ್ಶನಕ್ಕೆ ನಿಂತ್ಕೊಂಡ್ವಿ. ದರ್ಶನ ಎಲ್ಲ ಮಾರ್ನಿಂಗು ಕೂಡ ಚೆನ್ನಾಗಾಯಿತು. ಅದಾದಮೇಲೆ ಮೇಲ್ಗಡೆ ಬಸವನ್ನ ಪ್ರದಕ್ಷಿಣೆ ಹಾಕ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಒಂದು 6:30, 7 o'clockಗೆ ಟಿಫನ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಮುದ್ದು ಮಾದಪ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.